ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಇಂದು ಮೆಕ್ಕೆಜೋಳ ಬೆಳೆಗಾರರ ಆಕ್ರೋಶ ಮುಗಿಲು ಮುಟ್ಟಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಇಂದು ಬಂಕಾಪುರ ಟೋಲ್ ಗೇಟ್ ಬಳಿ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದರು. ಮೆಕ್ಕೆಜೋಳಕ್ಕೆ ಪ್ರತಿ ಕ್ವಿಂಟಾಲ್ಗೆ ಒಟ್ಟು 3,000 ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು ಹಾಗೂ ತಕ್ಷಣವೇ ಖರೀದಿ ಕೇಂದ್ರಗಳನ್ನು ಕೂಡ ತೆರೆಯಬೇಕು ಎಂದು ರೈತ ಸಂಘ ಆಗ್ರಹಿಸಿದೆ. ಸರ್ಕಾರ 10 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಯ ಭರವಸೆಯನ್ನ ನೀಡಿದ್ರೂ ಕೂಡ ಈವರೆಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಎಂದು ನೂರಾರು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಸರ್ಕಾರ ಸ್ಪಂದಿಸದಿದ್ದರೆ ಹೋರಾಟ ತೀವ್ರಗೊಳ್ಳುವ ಎಚ್ಚರಿಕೆಯನ್ನ ಕೂಡ ರೈತರು ನೀಡಿದ್ದಾರೆ. ನನ್ನ ಇಡೀ ಜಿಲ್ಲೆಯ ರೈತರ ಏನು ಕೃಷಿ ಬದುಕಿಗೆ ನಾವು ಮೆಕ್ಕೆಜೋಳ ಆಗಿರ್ಬೋದು ಇನ್ನೊಂದು ಇರ್ಬೋದು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅವರೇನು ಹೊತ್ಕೊಂಡು ಬಂದಿದ್ದಾರೆ ಕೇಳೋಣ. ಆದ್ರೆ ನಾವು ಜಿಲ್ಲಾಧಿಕಾರಿನೇ ಬರೋವರೆಗೂ ನಾವು ಮಾತ್ರ ಮನವಿಯನ್ನ ಕೊಡುವುದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಮೊದಲೇ ಹೇಳ್ಬಿಟ್ಟಿದ್ದೀನಿ. ಆದ್ರೆ ಜಿಲ್ಲಾಧಿಕಾರಿಯೇ ಬರಬೇಕು. ಯಾಕಂದ್ರೆ ಜಿಲ್ಲಾಧಿಕಾರಿಗಳಿರೋದು ಈ ಜಿಲ್ಲೆಯ ರೈತರು ಮತ್ತು ಈ ಜಿಲ್ಲೆಯ ಜನತೆಯ ಸಲುವಾಗಿ. ಆದ್ರೆ ಈ ಜಿಲ್ಲೆಯ ಜನತೆ ಎಸಿ ಸಾಹೇಬ್ರ ಸಲುವಾಗಿಲ್ಲ. ಅವ್ರಿಗೇನೆಲ್ಲ ಬರಕ್ಕೆ ಹೇಳಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾನೇ ಬೆಳಿಗ್ಗೆ ನಾನು ಬಂದಾಗಿಂದಲೇ ಹೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿ ಅವರು ಕರೆಸ್ರಿ ಅಂತ. ಆದ್ರೆ ನೀವೇನಾದ್ರೂ ಅವರು ಬರೆದಿದ್ರೆ ಅನಿವಾರ್ಯವಾಗಿ ನಾವೇನಿಲ್ಲ ಮತ್ತೆ ನಾವು ಹಾಕೊಂಡಿರೋದು. ಯಾಕಂದ್ರೆ ಬೆಳಿಗ್ಗೆ 10 ಗಂಟೆಯಿಂದ ಈಗಾಗಲೇ 2:30-3 ಗಂಟೆ ಆಯ್ತು. ನಾವು ಯಾಕಂದ್ರೆ ಸರ್ಕಾರ ಸಿಹಿ ಸುದ್ದಿ ಕೊಡ್ತೈತಿ ಅನ್ನೋದನ್ನ ಬಹಳ ಇನ್ನೂ ಆಶೆ ಇಟ್ಕೊಂಡಿದ್ವಿ. ಆದ್ರೆ ಮತ್ತೆ ಮೂಗು ತುಪ್ಪ ಹಚ್ಚುವಂತ ಕೆಲಸ ಆಗಿದೆ. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಬಂದು ಅದೇನು ಸರ್ಕಾರದ ಆದೇಶ ಇದೆಯೋ ಅದ್ರ ಬಗ್ಗೆ ಏನೆಲ್ಲ ಚರ್ಚೆ ಮಾಡಿ ಈ ರೈತರ ಮುಂದೆ ಚರ್ಚೆ ಮಾಡಿ ಮುಂದಿನ ಬೆಳೆಗಳು ಈಗಾಗಲೇ 50 ಕ್ವಿಂಟಲ್ ಕೊಟ್ರೆ ಇನ್ನು ಮುಂದಿನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ರೈತರು ಕೂಡ ಚರ್ಚೆ ಮಾಡಿ ಅವರ ಇದನ್ನೇನೆಲ್ಲ ಸಮಸ್ಯೆಗಳನ್ನ ಕೇಳಿಕೊಂಡು ನೀವು ಮತ್ತೆ ರಾಜ್ಯ ಸರ್ಕಾರಕ್ಕೆ ನೀವು ತಿಳಿಸುವಂತ ವ್ಯವಸ್ಥೆ ಆಗಬೇಕು. ಆ ಕಾರಣಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಬರಬೇಕು ಅನ್ನೋದು ನಮ್ಮ ಒತ್ತಾಯ.